ಹಾಯ್ ಫ್ರೆಂಡ್ಸ್, ಕಿಂಗ್ ಕೋಬ್ರಾ ಮತ್ತು ಬ್ಲ್ಯಾಕ್ ಮಂಬಾ ಇವೆರಡು ಹಾವುಗಳ ಬಗ್ಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಇವುಗಳಿಗಿರುವ ವಿಷಯ ತುಂಬಾ ಅಪಾಯಕಾರಿಯಾಗಿರುತ್ತೆ. ಇವು ಕಚ್ಚಿದ್ರೆ ಮನುಷ್ಯ ಕೆಲವೇ ನಿಮಿಷಗಳಲ್ಲಿ ಸಾಯ್ತಾರೆ. ಇಂತಹ ಹಾವುಗಳಿಗೆ ಕೇವಲ ಮನುಷ್ಯರು ಅಷ್ಟೇ ಅಲ್ಲ, ಈ ಕಾಡಿನ ರಾಜನಾದ ಸಿಂಹ ಕೂಡ ಭಯಪಡುತ್ತೆ. ಅಷ್ಟೇ ಅಲ್ಲ, ಈ ಹಾವುಗಳು ಸಿಂಹವನ್ನ ಕೂಡ ಸಾಯಿಸಬಲ್ಲವು. ಹಾಗಾದ್ರೆ ಈ ಕಿಂಗ್ ಕೋಬ್ರಾ ಮತ್ತು ಬ್ಲ್ಯಾಕ್ ಮಂಬಾ ಇವೆರಡು ಹಾವುಗಳು ಒಂದಕ್ಕೊಂದು ಎದುರಾದ್ರೆ ಹೇಗಿರುತ್ತೆ? ಹಾಗೆ ಎರಡು ತುಂಬಾ ಭಯಂಕರವಾಗಿ ಹೊಡೆದಾಡಿಕೊಂಡ್ರೆ ಯಾವುದು ಗೆಲ್ಲುತ್ತೆ? ಇವೆರಡು ಹಾವುಗಳಿಗಿರುವ ಸ್ಟ್ರೆಂತ್ ಮತ್ತು ಯಾವುದು ಅತ್ಯಂತ ಪವರ್ಫುಲ್ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ, ಕೊನೆ ತನಕ ನೋಡ್ರಿ. ಇವುಗಳಲ್ಲಿ ಯಾವುದು ಗೆಲ್ಲುತ್ತೆ ಅಂತ ನೀವು ಅನ್ಕೊಂಡಿದ್ದೀರಾ? ಕಮೆಂಟ್ ಮಾಡಿ ತಿಳಿಸಿ. ಒಂದ್ ಕಡೆ ಪೈಥಾನ್ ಮತ್ತು ಅನಾಕೊಂಡನಂತಹ ಅತ್ಯಂತ ಭಯಂಕರವಾದ ಹಾವುಗಳಿದ್ರೆ, ಇನ್ನೊಂದು ಕಡೆ ಕಿಂಗ್ ಕೋಬ್ರಾ ಮತ್ತು ಬ್ಲ್ಯಾಕ್ ಮಂಬಾನಂತಹ ಅತ್ಯಂತ ವಿಷಪೂರಿತವಾದ ಹಾವುಗಳಿವೆ. ಇಡೀ ಪ್ರಪಂಚದಲ್ಲಿ ಕಿಂಗ್ ಕೋಬ್ರಾ ಮತ್ತು ಬ್ಲ್ಯಾಕ್ ಮಂಬಾ ಹಾವುಗಳಲ್ಲಿ ಅತ್ಯಂತ ವಿಷಪೂರಿತವಾದ ಹಾವುಗಳ ಲಿಸ್ಟ್ ನಲ್ಲಿ ಮೊದಲ ಸ್ಥಾನದಲ್ಲಿ ಇರ್ತವೆ. ಈ ಪ್ರಪಂಚದಲ್ಲಿ ಎಷ್ಟೋ ವಿಷಪೂರಿತವಾದ ಹಾವುಗಳಿದ್ರೂ ಕೂಡ ಕೆಲವು ಹಾವುಗಳಿಗೆ ಮಾತ್ರ ತುಂಬಾ ಪ್ರತ್ಯೇಕವಾದ ಸ್ಥಾನವಿರುತ್ತವೆ. ಆ ಸ್ಥಾನವನ್ನು ಅವು ಸಂಪಾದಿಸಿಕೊಂಡಿರುವುದು ಕೂಡ ಅವು ತಮಗಿರುವ ಅತ್ಯಂತ ವಿಷಪೂರಿತವಾದ ವಿಷದಿಂದ, ಹಾಗೆ ಅವುಗಳಿಗಿರುವ ಸ್ಟ್ರೆಂತ್ ಇಂದ ಕೂಡ. ಅಂತದ್ರಲ್ಲಿ ಈ ವಿಡಿಯೋದಲ್ಲಿ ನೋಡಬೇಕು ಅನ್ಕೊಂಡಿರೋ ಕಿಂಗ್ ಕೋಬ್ರಾಗೆ ಮತ್ತು ಬ್ಲ್ಯಾಕ್ ಮಂಬಾಗೆ ಇವೆರಡಕ್ಕೂ ತುಂಬಾ ಪ್ರತ್ಯೇಕವಾದ ಬಲವನ್ನ ಹೊಂದಿವೆ. ಮೊದಲು ಬ್ಲ್ಯಾಕ್ ಮಂಬಾ ಬಗ್ಗೆ ನೋಡಿಕೊಂಡ್ರೆ, ಪ್ರಪಂಚದ ವಿಷಪೂರಿತವಾದ ಹಾವುಗಳಲ್ಲಿ ಇದು ಸಹ ಮೊದಲ ಸ್ಥಾನದಲ್ಲಿ ಇರುತ್ತೆ. ಹಾಗೆ ಈ ಹಾವಿಗೆ ಕೋಪ ತುಂಬಾ ಹೆಚ್ಚು, ತುಂಬಾ ಅಗ್ರೆಸಿವ್ ಆಗಿರುತ್ತೆ. ಇದು ದಾಳಿ ಮಾಡಬೇಕು ಅನ್ಕೊಂಡಿರುವ ಟಾರ್ಗೆಟ್ ನ ವಿತಿನ್ ಸೆಕೆಂಡ್ ನಲ್ಲಿ ದಾಳಿ ಮಾಡುತ್ತೆ. ಇನ್ನು ಇದನ್ನ ಉಳಿದ ವಿಷಪೂರಿತವಾದ ಹಾವುಗಳಿಗೆ ಹೋಲಿಸಿದ್ರೆ ಇದರ ಲೆಂತ್ ಕೂಡ ತುಂಬಾನೇ ಅಧಿಕವಾಗಿರುತ್ತೆ. ಕಿಂಗ್ ಕೋಬ್ರಾ ನಂತರ ಇದೇ ಅತ್ಯಂತ ಉದ್ದವಾದ ಹಾವು. ಈ ಬ್ಲ್ಯಾಕ್ ಮಂಬಾ ಸರಿಸುಮಾರು 14 ಅಡಿ ಉದ್ದ ಬೆಳೆಯುತ್ತೆ. ಇದು ಇಷ್ಟು ದೊಡ್ಡದಾಗಿದ್ರೂ ಕೂಡ ಇದು ಹೋಗುವ ಸ್ಪೀಡ್ ಮಾತ್ರ ಸಾಮಾನ್ಯವಾಗಿರೋದಿಲ್ಲ. ಜಸ್ಟ್ ವಿತಿನ್ ಸೆಕೆಂಡ್ ನಲ್ಲಿ ಇದು ನಮ್ ಕಣ್ ಮುಂದೆ ಇರೋದಿಲ್ಲ. ಈ ಬ್ಲ್ಯಾಕ್ ಮಂಬಾ ಅಷ್ಟು ಸ್ಪೀಡ್ ಆಗಿ ಹೋಗುತ್ತೆ, ಹಾಗೆ ಅಷ್ಟೇ ಸ್ಪೀಡ್ ಆಗಿ ಅಟ್ಯಾಕ್ ಮಾಡುತ್ತೆ. ಇನ್ನು ಈ ಬ್ಲ್ಯಾಕ್ ಮಂಬಾಸ್ ತುಂಬಾ ಇಂಟೆಲಿಜೆಂಟ್ ಆಗಿರ್ತವೆ. ಇದು ಬೇಟೆಯಾಡುವಾಗ ಒಂದು ಸ್ಟ್ರಾಟಜಿನ ಫಾಲೋ ಮಾಡ್ತಾ ಬೇಟೆಯಾಡುತ್ತೆ. ಇದು ಕಚ್ಚಿದಾಗ ಅದರ ವಿಷ ಕೂಡ ಎಷ್ಟು ಸ್ಪೀಡ್ ನಲ್ಲಿ ಸ್ಪ್ರೆಡ್ ಆಗುತ್ತೆ ಅಂದ್ರೆ, ನಮಗೆ ಹಾವು ಕಡಿದಿದೆ ಅನ್ನೋಷ್ಟರಲ್ಲಿ ಆಲ್ಮೋಸ್ಟ್ ಆ ಮನುಷ್ಯ ಸಾಯ್ತಾ ಇರ್ತಾನೆ. ಅದಕ್ಕೆ ಇದರ ವಿಷ ಅಷ್ಟು ಅಪಾಯಕಾರಿ. ಇದೇ ಕಾರಣಕ್ಕೆ ಇದನ್ನ ವರ್ಲ್ಡ್ಸ್ ಡೆಡ್ಲಿಯೆಸ್ಟ್ ಸ್ನೇಕ್ ಅಂತ ಕರೀತಾರೆ. ಹಾಗೆ ಈ ಬ್ಲ್ಯಾಕ್ ಮಂಬಾ ಹೆಚ್ಚಾಗಿ ನಮಗೆ ಆಫ್ರಿಕಾದಲ್ಲಿ ಕಂಡು ಬರ್ತವೆ. ಇನ್ನು ಅಲ್ಲಿನ ಜನರು ಕೂಡ ಈ ಹಾವನ್ನ ನಮ್ಮ ಇಂಡಿಯನ್ ಕಿಂಗ್ ಕೋಬ್ರಾ ಜೊತೆಗೆ ಕಂಪೇರ್ ಕೂಡ ಮಾಡ್ತಾರೆ. ಏಕೆಂದ್ರೆ ನಮ್ಮ ಕಿಂಗ್ ಕೋಬ್ರಾ ಎಷ್ಟು ಪವರ್ಫುಲ್ ಎಂದು ಅವರಿಗೆ ಗೊತ್ತು. ಇನ್ನು ನಮ್ಮ ಕಿಂಗ್ ಕೋಬ್ರಾ ವಿಷಯಕ್ಕೆ ಬಂದ್ರೆ, ಮೊದಲು ಇದಕ್ಕೆ ಕಿಂಗ್ ಅಂತ ಹೆಸರು ಬರೋದಕ್ಕೆ ಕಾರಣ ಏನಂದ್ರೆ, ಪ್ರಪಂಚದಲ್ಲಿರುವ ಅತ್ಯಂತ ವಿಷಪೂರಿತವಾದ ಎಲ್ಲಾ ಹಾವುಗಳಲ್ಲಿ ಇದೇ ಅತಿ ದೊಡ್ಡ ಉದ್ದ ಇರುವ ಹಾವು, ಹಾಗೆ ಅತ್ಯಂತ ಬಲಿಷ್ಠವಾದ ಹಾವು ಕೂಡ. ಎಷ್ಟೇ ವಿಷಪೂರಿತವಾದ ಹಾವಿದ್ರೂ ಸರಿ, ಅವುಗಳಿಗಿಂತ 3-4 ಪಟ್ಟು ಅತ್ಯಂತ ಬಲಿಷ್ಠವಾಗಿ ಈ ಕಿಂಗ್ ಕೋಬ್ರಾ ಇರುತ್ತೆ. ನಿಜಕ್ಕೆ ಈ ಬ್ಲ್ಯಾಕ್ ಮಂಬಾ 4-5 ಅಡಿಗಳಷ್ಟು ಮಾತ್ರ ಈ ಕಿಂಗ್ ಕೋಬ್ರಾಗಿಂತ ಸಣ್ಣದಾಗಿರುತ್ತೆ. ಅದು ಬಿಟ್ರೆ ಆಲ್ಮೋಸ್ಟ್ 2 ವಿಷಪೂರಿತವಾದ ಹಾವುಗಳು ಅತಿ ದೊಡ್ಡ ಹಾವುಗಳೇ. ಈ ಕಿಂಗ್ ಕೋಬ್ರಾ ಬ್ಲ್ಯಾಕ್ ಮಂಬಾದಷ್ಟು ಅಗ್ರೆಸಿವ್ ಆಗಿ ಇರೋದಿಲ್ಲ. ಆದ್ರೆ ಇದಕ್ಕೆ ತೊಂದರೆ ಕೊಡ್ತಾ ಇದ್ರೆ ಮಾತ್ರ ಈ ಕಿಂಗ್ ಕೋಬ್ರಾ ತನ್ನ ವಿಶ್ವರೂಪವನ್ನ ತೋರಿಸುತ್ತೆ. ಆದ್ರೆ ಈ ಕಿಂಗ್ ಕೋಬ್ರಾದಲ್ಲಿರುವ ವಿಚಿತ್ರ ಏನಂದ್ರೆ, ಪ್ರಪಂಚದಲ್ಲಿರುವ ಯಾವ ಹಾವು ಕೂಡ ತನ್ನ ಮಕ್ಕಳನ್ನ ಮರಿ ಹಾಕೋದಕ್ಕೆ ಆಗ್ಲಿ ಅಥವಾ ಎಗ್ಸ್ ನ ಇಡೋದಕ್ಕೆ ಆಗ್ಲಿ ಗೂಡನ್ನ ಕಟ್ಕೊಳ್ಳೋದಿಲ್ಲ. ಆದ್ರೆ ಈ ಕಿಂಗ್ ಕೋಬ್ರಾ ಮಾತ್ರ ತನ್ನ ಎಗ್ಸ್ ನ ಇಡುವಾಗ ಮಾತ್ರ ಗೂಡನ್ನ ಕಟ್ಕೊಳ್ಳುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಅದರ ಗೂಡು. ಈ ಗೂಡಿನಲ್ಲಿ ತನ್ನ ಎಗ್ಸ್ ನ ಇಟ್ಕೊಂಡು ತುಂಬಾ ಜಾಗೃತಿಯಿಂದ ಕಾಪಾಡಿಕೊಳ್ಳುತ್ತೆ. ನಿಜಕ್ಕೆ ಈ ಕಿಂಗ್ ಕೋಬ್ರಾ ಮತ್ತು ಬ್ಲ್ಯಾಕ್ ಮಂಬಾ ಅನ್ನೋವು ಒಂದೇ ಪ್ಲೇಸ್ ನಲ್ಲಿ ಬದುಕೋದಿಲ್ಲ. ಅಂತದ್ರಲ್ಲಿ ಇವು ಒಂದರ ಮೇಲೆ ಮತ್ತೊಂದು ಅಟ್ಯಾಕ್ ಮಾಡ್ಕೊಳ್ಳೋದು ಕೂಡ ಆಲ್ಮೋಸ್ಟ್ ನಡೆಯೋದಿಲ್ಲ. ಒಂದು ವೇಳೆ ಅಕಸ್ಮಾತ್ ಆಗಿ ಎದುರಾದ್ರೆ ಏನಾಗುತ್ತೆ? ಖಂಡಿತ ಅದರಲ್ಲಿ ಒಂದು ಮಾತ್ರ ಸಾಯುತ್ತೆ. ಹಾಗಾದ್ರೆ ಅದು ಯಾವುದು ಅಂತ ತಿಳಿದುಕೊಳ್ಳಬೇಕು ಅಂದ್ರೆ ಈ ಎರಡು ಹಾವುಗಳಿಗಿರುವ ಸ್ಟ್ರೆಂತ್ ಬಗ್ಗೆ ತಿಳಿದುಕೊಳ್ಳಬೇಕು. ಬ್ಲ್ಯಾಕ್ ಮಂಬಾ ಅಂಡ್ ಕಿಂಗ್ ಕೋಬ್ರಾ ಲಿವಿಂಗ್ ಪ್ಲೇಸಸ್. ಬ್ಲ್ಯಾಕ್ ಮಂಬಾ ಹೆಚ್ಚಾಗಿ ಸದರ್ನ್ ಅಂಡ್ ಈಸ್ಟರ್ನ್ ಆಫ್ರಿಕಾದ ಸವನ್ನಾ ಅಂಡ್ ರಾಕಿ ಹಿಲ್ಸ್ ಪ್ರಾಂತದಲ್ಲಿ ಹೆಚ್ಚಾಗಿ ಕಂಡು ಬರ್ತವೆ. ಹಾಗೆ ಇದು ಆಫ್ರಿಕಾದಲ್ಲಿ ಅತ್ಯಂತ ಲಾಂಗೆಸ್ಟ್ ಮತ್ತು ವಿಷಪೂರಿತವಾದ ಹಾವು. ಆದ್ರೆ ಈ ಬ್ಲ್ಯಾಕ್ ಮಂಬಾ ಬಗ್ಗೆ ತುಂಬಾ ಜನರಿಗೆ ಒಂದು ಡೌಟ್ ಇರುತ್ತೆ. ಅದೇನಂದ್ರೆ, ಬ್ಲ್ಯಾಕ್ ಮಂಬಾ ಪೂರ್ತಿಯಾಗಿ ಬ್ಲ್ಯಾಕ್ ಕಲರ್ ನಲ್ಲಿ ಇರುತ್ತೇನೋ, ಅದಕ್ಕೆ ಇದನ್ನ ಬ್ಲ್ಯಾಕ್ ಮಂಬಾ ಅಂತ ಕರೀತಾರೇನೋ ಅನ್ಕೊಳ್ತಾರೆ. ಆದ್ರೆ ಅದು ತಪ್ಪು. ಆದ್ರೆ ಅಸಲಿ ನಿಜ ಏನಂದ್ರೆ, ಈ ಬ್ಲ್ಯಾಕ್ ಮಂಬಾ ತನ್ನ ಬಾಯನ್ನ ತೆಗೆದಾಗ ಅದರ ಬಾಯೆಲ್ಲ ನೋಡೋದಕ್ಕೆ ಈ ವಿಧವಾಗಿ ಪೂರ್ತಿಯಾಗಿ ಬ್ಲ್ಯಾಕ್ ಕಲರ್ ನಲ್ಲಿ ಇರುತ್ತೆ. ಇದರಿಂದಲೇ ಇದಕ್ಕೆ ಬ್ಲ್ಯಾಕ್ ಮಂಬಾ ಅನ್ನೋ ಹೆಸರು ಬಂದಿದೆ. ನಿಜಕ್ಕೆ ಈ ಬ್ಲ್ಯಾಕ್ ಮಂಬಾ ಹಾವು ಗ್ರೇ ಕಲರ್ ನಲ್ಲಿ ಇರುತ್ತೆ. ಹಾಗೆ ಇವುಗಳ ಜಾತಿಯಲ್ಲಿ ಬೇರೆ ಜಾತಿಗೆ ಸೇರಿದ ವೆಸ್ಟರ್ನ್ ಗ್ರೀನ್ ಮಂಬಾ ಮತ್ತು ಈಸ್ಟರ್ನ್ ಗ್ರೀನ್ ಮಂಬಾ ಅನ್ನೋ ಬ್ಲ್ಯಾಕ್ ಮಂಬಾಸ್ ಕೂಡ ಇದಾವೆ. ಇವು ಪೂರ್ತಿಯಾಗಿ ನಮಗೆ ಗ್ರೀನ್ ಕಲರ್ ನಲ್ಲಿ ಕಾಣಿಸುತ್ತೆ.
ಹಾಗೆ ಕಿಂಗ್ ಕೋಬ್ರಾ ವಿಷಯಕ್ಕೆ ಬಂದ್ರೆ ಇವು ಮುಖ್ಯವಾಗಿ ಸೌತ್ ಏಷ್ಯಾದಲ್ಲಿ, ಚೈನಾದಲ್ಲಿ, ಇಂಡಿಯಾ, ಇಂಡೋನೇಷಿಯಾ ಮತ್ತು ಫಿಲಿಪೈನ್ಸ್ ನಲ್ಲೂ ಇವು ಹೆಚ್ಚಾಗಿ ಕಂಡು ಬರುತ್ತವೆ. ಈ ಕಿಂಗ್ ಕೋಬ್ರಾಸ್ ಹೆಚ್ಚಾಗಿ ಬ್ಯಾಂಬೂ ಟ್ರೀಸ್ ಹತ್ತಿರ, ಹೆಚ್ಚಾಗಿ ಗರಿಕೆ ಇರೋ ಹತ್ತಿರ, ಹೆಚ್ಚಾಗಿ ತೇವಾಂಶ ಇರೋ ನೆಲದ ಹತ್ತಿರ, ವಾಟರ್ ಹೆಚ್ಚಾಗಿರುವ ಪ್ರದೇಶದಲ್ಲಿ ಇದು ಹೆಚ್ಚಾಗಿ ಬದುಕಲು ಇಷ್ಟಪಡುತ್ತೆ. ಅಟ್ಯಾಕಿಂಗ್ ಸ್ಪೀಡ್. ಬ್ಲಾಕ್ ಮಂಬಾ ಪ್ರಪಂಚದಲ್ಲಿ ಅತ್ಯಂತ ವೇಗವಾದ ಮತ್ತು ತುಂಬಾ ಆಕ್ಟಿವ್ ಆಗಿರುವ ಹಾವೆಂದು ತುಂಬಾ ಜನರಿಗೆ ಗೊತ್ತು. ನೆಲದ ಮೇಲೆ ತುಂಬಾ ಸ್ಪೀಡ್ ಆಗಿ ಹೋಗುವ ಹಾವುಗಳಲ್ಲಿ ಇದು ಕೂಡ ಒಂದು. ಇದು ಗಂಟೆಗೆ 23 ಕಿಲೋಮೀಟರ್ ಸ್ಪೀಡ್ ನಿಂದ ಹೋಗ್ತಾ ತನ್ನ ಪ್ರಾಣವನ್ನ ಕಾಪಾಡಿಕೊಳ್ಳುತ್ತೆ ಅಂಡ್ ಇದೇ ಸ್ಪೀಡ್ ನಿಂದ ತನ್ನ ಆಹಾರವನ್ನ ಕೂಡ ಬೇಟೆಯಾಡುತ್ತೆ. ಹಾಗೆ ಈ ಬ್ಲಾಕ್ ಮಂಬಾ ಒಳ್ಳೆ ಸ್ವಿಮ್ಮರ್ ಕೂಡ. ಇದು ನೀರಿನಲ್ಲೂ ಕೂಡ ತುಂಬಾ ಸ್ಪೀಡ್ ಆಗಿ ಹೋಗಬಲ್ಲದು. ಅದೇ ಕಿಂಗ್ ಕೋಬ್ರಾ ವಿಷಯಕ್ಕೆ ಬಂದ್ರೆ ಕಿಂಗ್ ಕೋಬ್ರಾ ಗಂಟೆಗೆ ಕೇವಲ 12 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಮಾತ್ರ ಹೋಗಬಲ್ಲದು. ಅಂದ್ರೆ ಬ್ಲಾಕ್ ಮಂಬಾಗೆ ಹೋಲಿಸಿದ್ರೆ ಇದರ ಸ್ಪೀಡ್ ತುಂಬಾ ಕಡಿಮೆ. ಲೆಂತ್ ಬಗ್ಗೆ ಮಾತನಾಡಿದ್ರೆ ಈ ಬ್ಲಾಕ್ ಮಾಂಬಾಸ್ ಅನ್ನೋವು 14 ಅಡಿ ಉದ್ದದವರೆಗೂ ಬೆಳೆಯುತ್ತವೆ. ಹಾಗೆ ತುಂಬಾ ಅಪರೂಪವಾಗಿ ಒಮ್ಮೆ 18 ಅಡಿ ಉದ್ದ ಇರುವ ಬ್ಲಾಕ್ ಮಾಂಬಾ ಒಮ್ಮೆ ಜನರ ಕಣ್ಣಿಗೆ ಬಿದ್ದಿತ್ತು. ಹೀಗೋ ನೀವಿಲ್ಲಿ ನೋಡ್ತಾ ಇರೋದು ಕೂಡ 18 ಅಡಿ ಉದ್ದ ಇರುವ ಬ್ಲಾಕ್ ಮಾಂಬಾನೆ. ಅದಕ್ಕೆ ಇದು ವರ್ಲ್ಡ್ಸ್ ಸೆಕೆಂಡ್ ಲಾಂಗೆಸ್ಟ್ ಅಂಡ್ ಮೋಸ್ಟ್ ವೆನಮಸ್ ಆವಾಗಿ ಹೆಸರುವಾಸಿಯಾಗಿದೆ. ಅಂದ್ರೆ ಕಿಂಗ್ ಕೋಬ್ರಾ ನಂತರ ಇದೇ ಅತಿ ದೊಡ್ಡ ಮತ್ತು ವಿಷಪೂರಿತವಾದ ಹಾವು. ಅದೇ ಕಿಂಗ್ ಕೋಬ್ರಾ ಆದ್ರೆ ಇದು ಲೆಂತ್ ವಿಷಯದಲ್ಲಿ ಬ್ಲಾಕ್ ಮಾಂಬಾಗಿಂತ 4-5 ಅಡಿ ದೊಡ್ಡದಾಗಿರುತ್ತೆ. ಅಂದ್ರೆ ಸರಿಸುಮಾರು 18 ಅಡಿಗಳಿಂದ 20 ಅಡಿ ಉದ್ದ ಈ ಕಿಂಗ್ ಕೋಬ್ರಾಸ್ ಹಾವುಗಳಿರ್ತವೆ. ಇನ್ನು ಸೈಜ್ ವಿಷಯದಲ್ಲೂ ಕೂಡ ಬ್ಲಾಕ್ ಮಾಂಬಾಗಿಂತ 4-5 ಪಟ್ಟು ದಪ್ಪದಾಗಿ ಈ ಕಿಂಗ್ ಕೋಬ್ರಾಸ್ ಇರ್ತವೆ. ಇಷ್ಟು ದೊಡ್ಡದಾಗಿ, ಇಷ್ಟು ಬಲಿಷ್ಠವಾಗಿ ಯಾವ ವಿಷಪೂರಿತವಾದ ಹಾವು ಇಲ್ಲದೆ ಇರೋದ್ರಿಂದ ಅದಕ್ಕೆ ಇದಕ್ಕೆ ಕಿಂಗ್ ಅನ್ನೋ ಬಿರುದನ್ನು ನೀಡಿದ್ದಾರೆ. ಬಾಡಿ ವೇಟ್ ವಿಷಯದಲ್ಲೂ ಕೂಡ ಬ್ಲಾಕ್ ಮಾಂಬಾ ಕಿಂಗ್ ಕೋಬ್ರಾಗಿಂತ ತುಂಬಾ ಕಡಿಮೆ ವೇಟ್ ಇರುತ್ತೆ. ಈ ಬ್ಲಾಕ್ ಮಾಂಬಾ ವೇಟ್ ಬಂದ್ಬಿಟ್ಟು ಸರಿ ಸುಮಾರು 1 kg ಅಥವಾ 2 kg ಮಾತ್ರ ಇರುತ್ತೆ. ಅದೇ ಕಿಂಗ್ ಕೋಬ್ರಾ ಆದ್ರೆ 5-6 kg ಇರುತ್ತೆ. ಹೌ ಮಚ್ ವೆನಮಸ್. ಬ್ಲಾಕ್ ಮಾಂಬಾ ಕಡಿತ ತುಂಬಾ ವಿಷಪೂರಿತವಾಗಿದ್ದು ಕೆಲವು ವರ್ಷಗಳ ಹಿಂದೆ ಇದಕ್ಕೆ ಆಂಟಿ ವೆನಮ್ ಅಂದ್ರೆ ಇದಕ್ಕೆ ಔಷಧಿ ಕಂಡುಕೊಳ್ಳದಿದ್ದಾಗ ಈ ಹಾವು ಕಡಿತದಿಂದ ಮನುಷ್ಯನನ್ನ ಕಾಪಾಡಿಕೊಳ್ಳೋದು ಪೂರ್ತಿಯಾಗಿ ಅಸಾಧ್ಯವಾಗಿತ್ತು. ಈ ಬ್ಲಾಕ್ ಮಾಂಬಾ ಕಡಿದ ತಕ್ಷಣ ಟ್ರೀಟ್ಮೆಂಟ್ ತೆಗೆದುಕೊಳ್ಳದಿದ್ರೆ ಆ ಮನುಷ್ಯ ಸಾಯೋದಕ್ಕೆ ಕೇವಲ 20 ನಿಮಿಷ ಮಾತ್ರ ಇರುತ್ತೆ. ಅಷ್ಟೇ ಅಲ್ಲ, ಈಗಲೂ ಕೂಡ ಕೆಲವು ಹಳ್ಳಿಗಳಲ್ಲಿ ಇದಕ್ಕೆ ಸರಿಯಾದ ಔಷಧಿ ಸಿಗದ ಕಾರಣದಿಂದ ತುಂಬಾ ಜನರನ್ನ ಇದರ ವಿಷದಿಂದ ಕಾಪಾಡೋದಕ್ಕೆ ಆಗ್ತಾ ಇರಲಿಲ್ಲ. ಅದೇ ಕಿಂಗ್ ಕೋಬ್ರಾ ವಿಷಯಕ್ಕೆ ಬಂದ್ರೆ ಕಿಂಗ್ ಕೋಬ್ರಾ ಎಷ್ಟು ಪ್ರಮಾಣದಲ್ಲಿ ವಿಷವನ್ನ ಬಿಡುತ್ತೆ ಅಂದ್ರೆ ಇದು ರಿಲೀಸ್ ಮಾಡೋ ವಿಷದಿಂದ 20 ಜನ ಮನುಷ್ಯರನ್ನ ಸಾಯಿಸಬಲ್ಲದು. ಹಾಗೆ ಈ ಕಿಂಗ್ ಕೋಬ್ರಾಗೆ ಕಾಡಿನಲ್ಲಿ ಬದುಕುವ ದೊಡ್ಡ ದೊಡ್ಡ ಜೀವಿಗಳು ಕೂಡ ತುಂಬಾ ಭಯ ಪಡ್ತವೆ. ಈ ಕಿಂಗ್ ಕೋಬ್ರಾ ಆನೆಯಂತಹ ಅತ್ಯಂತ ದೈತ್ಯ ಪ್ರಾಣಿಯನ್ನ ಕೂಡ ಓಡಿ ಹೋಗೋ ಹಾಗೆ ಭಯ ಪಡಿಸುತ್ತೆ. ಇದರ ವಿಷ ಬಾಡಿನಲ್ಲಿ ಎಂಟರ್ ಆದ್ರೆ ಮೊದಲು ರೆಸ್ಪಿರೇಟರಿ ಸಿಸ್ಟಮ್ ನ ಡ್ಯಾಮೇಜ್ ಮಾಡುತ್ತೆ. ನಂತರ ಹಾರ್ಟ್ ಫೇಲ್ಯೂರ್ ಕೂಡ ಆಗೋದ್ರಿಂದ ಆ ಮನುಷ್ಯ ಸತ್ತೋಗ್ತಾನೆ. ಹ್ಯಾಬಿಟೇಟ್ ಮತ್ತು ಬಿಹೇವಿಯರ್. ಬ್ಲಾಕ್ ಮಾಂಬಾ ತುಂಬಾ ಶಾರ್ಪ್ ಆಗಿ ತುಂಬಾ ಇಂಟೆಲಿಜೆಂಟ್ ಆಗಿರೋ ಹಾವು. ಇದು ಆಹಾರವನ್ನಾಗಿ ಮಾಡಿಕೊಳ್ಳೋ ಪ್ರಾಣಿಯನ್ನ ಪಕ್ಕಾ ಪ್ಲಾನ್ ಮಾಡಿಕೊಂಡು ಅವುಗಳ ಮೇಲೆ ದಾಳಿ ಮಾಡಿ ಅವುಗಳನ್ನ ಆಹಾರವನ್ನಾಗಿ ಮಾಡ್ಕೊಳ್ಳುತ್ತೆ. ಹಾಗೆ ಇದಕ್ಕೆ ಏನಾದ್ರೂ ಅಪಾಯವಿದೆ ಎಂದು ಗೊತ್ತಾದ್ರೆ ಆಗ ಅದರ ಬಾಡಿನ ಈ ವಿಧವಾಗಿ ಮೇಲೆತ್ತಿ ತಕ್ಷಣ ಬರೋ ಪ್ರಾಬ್ಲಮ್ಸ್ ಯಾವ ಲೆವೆಲ್ ಅಲ್ಲಿ ಇರುತ್ತೆ ಅಂತ ಅಂದಾಜಿಸಬಲ್ಲದು. ಇದು ತನ್ನ ಶತ್ರುಗಳ ಮೇಲೆ ಕಾರ್ಡಿಯೋಟಾಕ್ಸಿನ್ ಅನ್ನೋ ವಿಷವನ್ನ ರಿಲೀಸ್ ಮಾಡಿ ಇದು ತನ್ನ ಜೀವವನ್ನ ಕಾಪಾಡಿಕೊಳ್ಳುತ್ತೆ. ಅದೇ ಕಿಂಗ್ ಕೋಬ್ರಾ ಆದ್ರೆ ಇದು ಮನುಷ್ಯನ ಮೇಲೆ ಅಟ್ಯಾಕ್ ಮಾಡೋದನ್ನ ಆಲ್ಮೋಸ್ಟ್ ಅವಾಯ್ಡ್ ಮಾಡ್ಕೊಳ್ಳುತ್ತೆ. ಮೊದಲು ಮನುಷ್ಯನ ಮೇಲೆ ಅಥವಾ ಯಾವುದಾದ್ರೂ ಜೀವಿಗಳ ಮೇಲೆ ಬುಸುಗುಟ್ಟುತ್ತಾ ಅವುಗಳ ಹೃದಯದಲ್ಲಿ ಭಯವನ್ನ ಹುಟ್ಟಿಸಿ ತನ್ನೆತ್ತಿರ ಬರದ ಹಾಗೆ ತನ್ನ ಪ್ರಾಣವನ್ನ ಕಾಪಾಡಿಕೊಳ್ಳುತ್ತೆ. ಆದ್ರೆ ಇದಕ್ಕೆ ತೊಂದರೆ ಕೊಡ್ತಾ ಅದನ್ನ ಹಿಡಿದುಕೊಳ್ಳೋದಕ್ಕೆ ಪ್ರಯತ್ನಿಸಿದರೆ ಮಾತ್ರ ಅದು ತಕ್ಷಣ ತುಂಬಾ ಅಗ್ರೆಸಿವ್ ಆಗಿ ಬದಲಾಗಿ ತನ್ನ ವಿಶ್ವ ರೂಪವನ್ನ ತೋರಿಸುತ್ತೆ. ಇದರ ಕೋಪ ಎಷ್ಟರ ಮಟ್ಟಿಗೆ ಇರುತ್ತೆ ಅಂದ್ರೆ ಇದು ತನ್ನ ಶತ್ರುಗಳ ಮೇಲೆ ಡೈರೆಕ್ಟ್ ಆಗಿ 3 ಅಡಿಗಳಷ್ಟು ಮುಂದಕ್ಕೆ ನುಗ್ಗುತ್ತಲೇ ಅವರ ಮೇಲೆ ಅಟ್ಯಾಕ್ ಮಾಡುತ್ತೆ. ಫುಡ್ ಹ್ಯಾಬಿಟ್ಸ್. ಬ್ಲಾಕ್ ಮಾಂಬಾ ಹೆಚ್ಚಾಗಿ ಪಕ್ಷಿಗಳನ್ನ, ಇಲಿಗಳನ್ನ, ಇನ್ನು ಸಣ್ಣ ಸಣ್ಣ ಮ್ಯಾಮಲ್ಸ್ ನ ತಿನ್ನುತ್ತಾ ಬದುಕುತ್ತೆ. ಅದೇ ಕಿಂಗ್ ಕೋಬ್ರಾ ಆದ್ರೆ ಲಿಜರ್ಡ್ಸ್ ನ, ಎಗ್ಸ್ ನ, ಸ್ಮಾಲ್ ಮ್ಯಾಮಲ್ಸ್ ನ, ವೆನಮಸ್ ಮತ್ತು ನಾನ್ ವೆನಮಸ್ ಹಾವುಗಳನ್ನ ಕೂಡ ತುಂಬಾ ಭೀಕರವಾಗಿ ಅಟ್ಯಾಕ್ ಮಾಡಿ ಅವುಗಳನ್ನ ಸಾಯಿಸಿ ಅದನ್ನ ಆಹಾರವನ್ನಾಗಿ ತಿನ್ನುತ್ತೆ. ಇನ್ನು ಫೈನಲಿ ಕಿಂಗ್ ಕೋಬ್ರಾ ಮತ್ತು ಬ್ಲಾಕ್ ಮಾಂಬಾ, ಮುಂಚೆನೆ ಹೇಳಿದಂತೆ ಈ ಕಿಂಗ್ ಕೋಬ್ರಾ ಮತ್ತು ಬ್ಲಾಕ್ ಮಾಂಬಾ ಅನ್ನೋ ಹಾವುಗಳು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಬದುಕೋದ್ರಿಂದ ಆಲ್ಮೋಸ್ಟ್ ಇವು ಒಂದಕ್ಕೊಂದು ಎದುರಾಗ್ತವೆ ಅನ್ನೋದೇ ಇಂಪಾಸಿಬಲ್ ಅಂತಾನೆ ಹೇಳಬೇಕು. ಆದ್ರೆ ಒಂದು ವೇಳೆ ಒಂದಕ್ಕೊಂದು ಎದುರಾದ್ರೆ ಮಾತ್ರ ತುಂಬಾ ಭಯಂಕರವಾಗಿ ಕಿಂಗ್ ಕೋಬ್ರಾ ಕೈಯಲ್ಲಿ ಬ್ಲಾಕ್ ಮಾಂಬಾ ಅತ್ಯಂತ ದಾರುಣವಾಗಿ ಸೋಲುತ್ತೆ. ಏಕೆಂದ್ರೆ ಈ ಕಿಂಗ್ ಕೋಬ್ರಾ ಸೈಜ್ಗೆ ಮತ್ತು ಸ್ಟ್ರೆಂತ್ಗೆ ತಡೆದುಕೊಳ್ಳೋ ಶಕ್ತಿ ಈ ಬ್ಲಾಕ್ ಮಾಂಬಾಗೆ ಇರೋದಿಲ್ಲ. ಸ್ಪೀಡ್ ಒಂದರಲ್ಲಿ ಬಿಟ್ರೆ ಕಿಂಗ್ ಕೋಬ್ರಾ ಪ್ರತಿಯೊಂದು ವಿಷಯದಲ್ಲಿ ಬ್ಲಾಕ್ ಮಾಂಬಾಗಿಂತ ಬಲಿಷ್ಠವಾಗಿರುತ್ತೆ.
ಆದ್ರೆ ಈ ಬ್ಲಾಕ್ ಮಾಂಬಾಗೆ ಇರೋ ಒಂದು ಸೂಪರ್ ಪವರ್ ನಿಂದ ಇದು ಈ ಕಿಂಗ್ ಕೋಬ್ರಾ ಕೈಯಿಂದ ತಪ್ಪಿಸಿಕೊಳ್ಳೋ ಚಾನ್ಸ್ ಹೊಂದಿದೆ. ಅದೇನಂದ್ರೆ ಈ ಬ್ಲಾಕ್ ಮಾಂಬಾ ತುಂಬಾ ಸ್ಪೀಡ್ ಆಗಿ ಹೋಗಬಲ್ಲ ಹಾವು. ಒಂದ್ ವೇಳೆ ಅಕಸ್ಮಾತ್ ಆಗಿ ಈ ಕಿಂಗ್ ಕೋಬ್ರಾ ಕೈಗೆ ಸಿಕ್ಕರೂ ಕೂಡ ತನ್ನ ಪ್ರಾಣಕ್ಕೆ ಅಪಾಯವಿದೆ ಅಂತ ಗೊತ್ತಾದ್ರೆ ಮಾತ್ರ ಅಲ್ಲಿಂದ ಎಸ್ಕೇಪ್ ಆಗಿ ಈ ಬ್ಲಾಕ್ ಮಾಂಬಾ ತನ್ನ ಪ್ರಾಣವನ್ನ ಕಾಪಾಡಿಕೊಳ್ಳಬಲ್ಲದು. ಅದು ಕೂಡ ಈ ಕಿಂಗ್ ಕೋಬ್ರಾ ಕಚ್ಚೋದಕ್ಕೂ ಮುಂಚೆ. ಯಾಕೆಂದ್ರೆ ಒಂದ್ಸಲ ಈ ಕಿಂಗ್ ಕೋಬ್ರಾ ತನ್ನ ಬಾಯಿಂದ ಹಿಡಿದುಕೊಳ್ಳುತ್ತು ಅಂದ್ರೆ ಇನ್ನು ಅದು ತನ್ನ ಪ್ರಾಣದ ಮೇಲಿರುವ ಆಸೆಯನ್ನ ಬಿಡಬೇಕಾಗುತ್ತೆ. ತಪ್ಪಿಸಿಕೊಳ್ಳೋದಲ್ಲ, ಬದುಕೋದು ಕೂಡ ತುಂಬಾ ಕಷ್ಟ. ಈ ಕಿಂಗ್ ಕೋಬ್ರಾ ಅತ್ಯಂತ ವಿಷಪೂರಿತವಾದ ಹಾವುಗಳನ್ನು ಕೂಡ ತುಂಬಾ ಈಜಿಯಾಗಿ ಸಾಯಿಸಿ ಆಹಾರವನ್ನಾಗಿ ತಿನ್ನಬಲ್ಲದು. ಸೊ ಫ್ರೆಂಡ್ಸ್, ಫೈನಲಿ ಇವೆರಡರಲ್ಲಿ ಯಾವುದು ಗೆಲ್ಲುತ್ತೆ ಅಂದ್ರೆ ಹಾವುಗಳ ಜಾತಿಗೆ ಕಿಂಗ್ ಅಂತ ಕರೆಯೋ ನಮ್ಮ ಕಿಂಗ್ ಕೋಬ್ರಾನೇ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟವಾಗಿದೆ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡ್ರಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಕೊನೆ ತನಕ ನೋಡಿದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.